ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಸುಪ್ರಭಾತದ ಸುದ್ದಿಗಳೊಂದಿಗೆ ನಾನು ಅಂಧಾನಿ ಇಮಬಾಷಿ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ಇದು ಫಾಸ್ಟ್ ಫೋಕಸ್. ಮೊದಲಿಗೆ ಫಾಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು. ಮತ್ತೆ ಡಿಕೆಸಿ ಸಿಎಂ ಪ್ರಯತ್ನಕ್ಕೆ ಮುಖಭಂಗ ಮಾಡಿದ ಸಿಎಂ ಪುತ್ರ ಯತೀಂದ್ರ. ಸಂಸತ್ತಿನಲ್ಲಿ ವಂದೇ ಮಾತರಂ ಗದ್ದಲ, ಬಿಜೆಪಿ ಕಾಂಗ್ರೆಸ್ ವಿವಾದಗಳ ಗೊಂದಲ. ಡಿಕೆಶಿ ರಾಜನಾದರೂ ನಾನು ಮಂತ್ರಿಯಾಗೋದಿಲ್ಲ, ಮಾಜಿ ಸಚಿವ ರಾಜಣ್ಣ. ಕುಡುಕರ ಲಿವರ್ಗೆ ಸರ್ಕಾರ ಗ್ಯಾರಂಟಿ ಕೊಡಬೇಕು ಎಂದ ಬಿಜೆಪಿ ನಾಯಕ. ವಿರಾಟ್ ಕೊಹ್ಲಿ ಮತ್ತೊಂದು ಇನ್ನಿಂಗ್ಸ್, ಶುರುವಾಗಿದೆ ಹೊಸ ಬಿಸಿನೆಸ್. ಸುಮ್ಮನಿರದ ಸಿದ್ದು ಪುತ್ರ ಡಿಕೆಶಿಗೆ ಮತ್ತೆ ಉಗುಳು ಮಂತ್ರ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ನಡೆಯುತ್ತಿದ್ದ ಗೊಂದಲಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಕೆಲವರು ಅನಗತ್ಯವಾಗಿ ಮೂಗು ತೂರಿಸುತ್ತಿದ್ದಾರೆ ಅನ್ನೋ ಟೀಕೆಗಳ ನಡುವೆಯೇ ಯತೀಂದ್ರ ಅವರು ಈ ವಿಷಯ ಒಂದು ಮುಗಿದ ಅಧ್ಯಾಯ ಎಂದು ಸ್ಪಷ್ಟಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಸುವರ್ಣ ವಿಧಾನಸೌಧದ ಎದುರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಯತೀಂದ್ರ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಗೂ ಮುಖ್ಯಮಂತ್ರಿಯಾಗಲು ಅವಕಾಶ ಕೊಡಿ ಎಂದು ಹೈಕಮಾಂಡ್ಗೆ ಕೋರಿದ್ದು ನಿಜ. ಆದರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಲ್ಲ. ಈಗ ನಾಯಕತ್ವ ಬದಲಾವಣೆಯ ಪರಿಸ್ಥಿತಿ ಇಲ್ಲ ಎಂದು ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಈ ಮೂಲಕ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇನ್ನುಳಿದ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುತ್ತಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಜನವರಿಯಲ್ಲಿ ಸಿಎಂ ಸ್ಥಾನ ಬದಲಾವಣೆ ಆಗಲಿದೆ ಅನ್ನೋದು ಸುಳ್ಳು. ನಾಯಕತ್ವದ ವಿಚಾರದಲ್ಲಿ ಎದ್ದ ಗೊಂದಲಕ್ಕೆ ಇಬ್ಬರೂ ನಾಯಕರು ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಈಗಾಗಲೇ ತೆರೆ ಎಳೆದಿದ್ದಾರೆ. ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧ ಎಂದು ಇಬ್ಬರು ಒಪ್ಪಿಕೊಂಡಿದ್ದಾರೆ ಎಂದು ಯತೀಂದ್ರ ತಿಳಿಸಿದರು. ಶಾಸಕಾಂಗ ಪಕ್ಷದ ನಾಯಕನನ್ನು 5 ವರ್ಷಗಳಿಗೆ ಆಯ್ಕೆ ಮಾಡಲಾಗುತ್ತದೆ, ಹೀಗಾಗಿ ಅವಧಿಗಿಂತ ಮುನ್ನ ಬದಲಾವಣೆ ಇರುವುದಿಲ್ಲ ಎಂಬ ವಾದವನ್ನು ಅವರು ಪುನರುಚ್ಚಾರ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ವಿಶ್ವಾಸ ಮಂಡನೆ ಮಾಡುವುದಾಗಿ ಹೇಳುತ್ತಿರುವ ವಿಚಾರದ ಬಗ್ಗೆಯೂ ಮಾತನಾಡಿದ ಯತೀಂದ್ರ, ಆ ಪ್ರಯತ್ನಕ್ಕೆ ಕೈ ಹಾಕಿದರೆ ಬಿಜೆಪಿಯವರು ಮುಖಭಂಗ ಎದುರಿಸುತ್ತಾರೆ ಎಂದು ಸವಾಲು ಹಾಕಿದರು. ಅಧಿವೇಶನದಲ್ಲಿ ರಾಜಕೀಯ ಬಿಟ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳು ಮತ್ತು ಜನರ ವಿಷಯಗಳ ಬಗ್ಗೆ ಚರ್ಚಿಸುವಂತೆ ವಿರೋಧ ಪಕ್ಷದವರಿಗೆ ಅವರು ಕಿವಿಮಾತನ್ನು ಹೇಳಿದರು. ಇದೇ ಇತ್ತು. ಯಾಕೆಂತಂದ್ರೆ ಅವರು ಡಿಸಿ ಕೇಳಿದ್ರು, ತಾವು ಎಲ್ಲ ಆಕಾಂಕ್ಷಿಗಳು ಇರ್ತಾರೆ, ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಲ್ಲ ಇಲ್ಲಿ ಅಂತ ಹೇಳಿ ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರ ಹೈಕಮಾಂಡ್ ಹಲವಾರು ವಿಷಯಗಳು ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ, ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ಕೂಡ ಇದೆ ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅನ್ನೋದು ಏನ್ ಸುಳ್ಳಿಲ್ಲ, ಒಗ್ಗಟ್ಟಂತೂ ಇದೆ ಕೂಡ. ಸಂಸತ್ತಿನಲ್ಲಿ ವಂದೇ ಮಾತರಂ, ವಿರೋಧ ಪಕ್ಷ ಕಾಂಗ್ರೆಸ್ ಗರಂ. ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಂದೇ ಮಾತರಂ ಕುರಿತು ಮಾಡಿದ ಭಾಷಣ ದೇಶದ ರಾಜಕಾರಣದಲ್ಲಿ ದೊಡ್ಡ ವಿವಾದವನ್ನು ಹುಟ್ಟುಹಾಕಿದೆ. ಪ್ರಧಾನಿ ಮೋದಿ ಅವರು ಇತಿಹಾಸವನ್ನು ತಿರುಚಲು ಮತ್ತು ಈ ರಾಷ್ಟ್ರೀಯ ಗೀತೆಗೆ ರಾಜಕೀಯ ಬಣ್ಣ ಬಳಿಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ತೀವ್ರ ವಾಗ್ದಾಳಿ ನಡೆಸಿದೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಉಪನಾಯಕರಾದ ಗೌರವ್ ಗೊಗೊಯ್ ಅವರು ವಂದೇ ಮಾತರಂಗೆ ಅದರ ಪ್ರಾಮುಖ್ಯತೆ ಮತ್ತು ರಾಷ್ಟ್ರೀಯ ಗೀತೆಯ ಸ್ಥಾನವನ್ನು ನೀಡಿದ್ದು ಕಾಂಗ್ರೆಸ್ ಎಂದು ಸ್ಪಷ್ಟಪಡಿಸಿದರು. ಜೊತೆಗೆ ಮೋದಿಯವರು ಮಾತನಾಡುವಾಗಲೆಲ್ಲ ನೆಹರು ಅವರ ಹೆಸರನ್ನು ಪದೇ ಪದೇ ಎತ್ತುವುದು ಅಭ್ಯಾಸವಾಗಿ ಹೋಗಿದೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ನೆಹರು ಹೆಸರಿಗೆ ಕಳಂಕ ತರುವ ಯತ್ನ ಫಲಿಸುವುದಿಲ್ಲ ಎಂದು ಟೀಕಿಸಿದರು. ಅಷ್ಟೇ ಅಲ್ಲದೆ ಭಾರತ ಬಿಟ್ಟು ತೊಲಗಿ ಚಳುವಳಿಯ ವೇಳೆ ಬಿಜೆಪಿಯ ಪೂರ್ವಜರು ಎಲ್ಲಿದ್ದರು ಎಂದು ಪ್ರಶ್ನಿಸಿದರು. ಇದೇ ವೇಳೆ ಪ್ರಧಾನಿ ಮೋದಿ ಭಾಷಣ ಮಾಡುವಾಗ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸದನಕ್ಕೆ ಗೈರಾಗಿದ್ದಕ್ಕೆ ಬಿಜೆಪಿ ಕಿಡಿಕಾರಿದೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಅವರು ನೆಹರು ಕುಟುಂಬವು ವಂದೇ ಮಾತರಂಗೆ ದ್ರೋಹ ಎಸಗಿದೆ ಅನ್ನೋ ಅಪರಾಧಿ ಭಾವನೆಯಿಂದಾಗಿ ರಾಹುಲ್ ಮತ್ತು ಪ್ರಿಯಾಂಕಾ ಹಾಜರಾಗಲಿಲ್ಲ ಎಂದು ಆರೋಪಿಸಿದರು. ಇದಕ್ಕೆ ತಿರುಗೇಟು ನೀಡಿದ ಸಂಸದೆ ಪ್ರಿಯಾಂಕಾ ಗಾಂಧಿ, ಜನರ ಮನಸ್ಸಿನಲ್ಲಿ ನೆಲೆಸಿರುವ ರಾಷ್ಟ್ರೀಯ ಗೀತೆಯ ಬಗ್ಗೆ ಚರ್ಚೆ ಅನಗತ್ಯ. ಪ್ರಧಾನಿ ಮೋದಿಯವರ ಆತ್ಮಸ್ಥೈರ್ಯ ಕುಸಿದಿದೆ. ಹಾಗಾಗಿ ಮುಂಬರುವ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಲಾಭ ಪಡೆಯಲು ಮತ್ತು ದೇಶವನ್ನು ದುರ್ಬಲಗೊಳಿಸುವ ಪ್ರಯತ್ನಗಳಿಂದ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಈ ವಿಷಯ ಎತ್ತಿದ್ದಾರೆ ಎಂದು ಆರೋಪಿಸಿದರು.
ನೆಹರು ಅವರ ಬಗ್ಗೆ ಪದೇ ಪದೇ ಆರೋಪ ಮಾಡುವುದಾದರೆ ಪ್ರತ್ಯೇಕವಾಗಿ ಚರ್ಚೆಗೆ ಸಮಯ ನಿಗದಿಪಡಿಸಿ ಆ ವಿಷಯವನ್ನು ಮುಗಿಸಿಬಿಡೋಣ ಎಂದು ಅವರು ಸವಾಲು ಹಾಕಿದ್ದಾರೆ. ಡಿಕೆಶಿ ರಾಜನಾದರೂ ನಾನು ಮಂತ್ರಿಯಾಗಲ್ಲ, ಮಾಜಿ ಸಚಿವ ರಾಜಣ್ಣ ಹೇಳಿಕೆ. ಕರ್ನಾಟಕ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತು ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಅವರು ತಮ್ಮ ಸ್ಪಷ್ಟ ನಿಲುವನ್ನ ಪ್ರಕಟಿಸಿದ್ದಾರೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರೆ ತಾವು ಯಾವುದೇ ಕಾರಣಕ್ಕೂ ಅವರ ಸಂಪುಟ ಸೇರೋದಿಲ್ಲ ಎಂದು ರಾಜಣ್ಣ ಘೋಷಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವ ರಾಜಣ್ಣ ಅವರು ಪ್ರಸ್ತುತ ಸಿಎಲ್ಪಿ ನಾಯಕರಾಗಿರುವ ಸಿದ್ದರಾಮಯ್ಯ ಅವರನ್ನು ಶಾಸಕರು ರಹಸ್ಯ ಮತದಾನದ ಮೂಲಕ 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅವರು ಸ್ವತಃ ರಾಜೀನಾಮೆ ನೀಡುವವರೆಗೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರವು ತನ್ನ 5 ವರ್ಷಗಳ ಅವಧಿಯ ಅರ್ಧ ಭಾಗವನ್ನು ತಲುಪಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಊಹಾಪೋಹಗಳು ಹರಡಿದ್ದರಿಂದ ಆಡಳಿತ ಪಕ್ಷದೊಳಗೆ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಣ್ಣ ಅವರು, ಒಂದು ವೇಳೆ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಪರ್ಯಾಯ ನಾಯಕನ ಅಗತ್ಯ ಬಂದರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಬೆಂಬಲಿಸುವಂತೆ ತಾವು ಒತ್ತಾಯಿಸುತ್ತೇವೆ ಎಂದು ತಿಳಿಸಿದ್ದಾರೆ. ದಲಿತ ಮುಖ್ಯಮಂತ್ರಿ ಎಂಬ ಊಹಾಪೋಹವನ್ನು ಒಪ್ಪದಿದ್ದರೂ ಪರಮೇಶ್ವರ್ ಅವರ ಸಾಮರ್ಥ್ಯ ಮತ್ತು ಪಕ್ಷ ನಿಷ್ಠೆ ಆಧಾರದ ಮೇಲೆ ಅವರಿಗೆ ಸಿಎಂ ಹುದ್ದೆ ಸಿಗಬೇಕು ಎಂದು ರಾಜಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಅಂತಿಮವಾಗಿ ಯಾವುದೇ ಬದಲಾವಣೆಗಳು ಸಂಭವಿಸಿದರೆ ಸಿದ್ದರಾಮಯ್ಯ ಅವರ ಬಣವು ಖಂಡಿತವಾಗಿಯೂ ಪರಮೇಶ್ವರ್ ಅಥವಾ ಇತರೆ ಯಾವುದೇ ಹಿರಿಯ ಮತ್ತು ಸಮರ್ಥ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಂಬಲಿಸುತ್ತದೆ ಎಂದು ಅವರು ಹೇಳಿದ್ದಾರೆ. I will not be a part of his cabinet if he comes. If he becomes chief minister. If he becomes, I will not be a part of the. No, I tell you, CLP leader is elected by the MLAs, by the secret ballot. He's been elected for 5 years. If he resigns for the leadership, CLP leadership, then the new question will arise. Till such time, no such thing. You think the Dalit should replace, if at all, CM? Not the Dalit gentleman, I tell you, in 2013, Dr. G. Parmeshwar was the president. He was there for 8 years. During his tenure also, Congress came to power. So, you see, speaking regarding Dalit CM, I will not agree with that. On his capacity, on his competency, he has to get it. ಕುಡುಕರ ಲಿವರ್ಗೆ ಸರ್ಕಾರ ಗ್ಯಾರಂಟಿ. ರಾಜ್ಯದಲ್ಲಿ ಅಬಕಾರಿ ಆದಾಯದ ಕುಸಿತದ ಬಗ್ಗೆ ಸರ್ಕಾರ ತಲೆಕೆಡಿಸಿಕೊಂಡಿರುವ ಹೊತ್ತಿನಲ್ಲಿ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಒಂದು ವಿವಾದಾತ್ಮಕ ಮತ್ತು ಹಾಸ್ಯಮಯವಾದ ಖತರ್ನಾಕ್ ಸಲಹೆಯನ್ನ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಅವರ ಪ್ರಕಾರ ಸರ್ಕಾರವು ಕುಡುಕರ ಲಿವರ್ಗೆ ಗ್ಯಾರಂಟಿ ನೀಡಿದರೆ, ಅಂದರೆ ಮದ್ಯಪಾನ ಸೇವನೆಯಿಂದ ಅನಾರೋಗ್ಯಕ್ಕೊಳಗಾದವರಿಗೆ ಉಚಿತ ಚಿಕಿತ್ಸೆ ನೀಡಿದರೆ ಮದ್ಯದ ಮಾರಾಟ ಹೆಚ್ಚಾಗಿ ಖಂಡಿತವಾಗಿ ಅಬಕಾರಿ ಆದಾಯವು ವೃದ್ಧಿಯಾಗುತ್ತದೆ. ಮದ್ಯ ಸೇವನೆಯಿಂದ ಉಂಟಾಗುವ ಲಿವರ್ ಹಾನಿ ಮತ್ತು ಜಾಂಡೀಸ್ ಕಾಯಿಲೆಗಳ ಬಗ್ಗೆ ಪ್ರಸ್ತಾಪಿಸಿದ ರವಿಕುಮಾರ್ ಈ ರೀತಿ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ವರ್ಷಕ್ಕೆ 43,000 ಕೋಟಿ ಆದಾಯದ ಗುರಿ ಇಟ್ಟುಕೊಂಡಿದ್ದಾದರೂ 20% ಆದಾಯ ಕಡಿಮೆಯಾಗಿದೆ ಎಂದು ಹೇಳಿದರು. ಆದರೆ ಮದ್ಯ ಸೇವನೆಯಿಂದ 3% ಜನರು ರೋಗಗಳಿಗೆ ತುತ್ತಾಗುತ್ತಿದ್ದು ಚಿಕಿತ್ಸೆಗೆ ಹೆಚ್ಚು ಖರ್ಚು ಮಾಡುತ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಮದ್ಯಪ್ರಿಯರ ಅನಾರೋಗ್ಯದ ಚಿಕಿತ್ಸೆಗೆ ಹಣ ಮೀಸಲಿಡಬೇಕು ಎಂದು ಅವರು ಒತ್ತಾಯಿಸಿದರು. ರವಿಕುಮಾರ್ ಅವರ ವಾದದ ತಿರುಳು ಏನೆಂದರೆ, ಜಾಂಡೀಸ್ನಿಂದ ಮದ್ಯಪ್ರಿಯರು ಬೇಗ ಸಾಯುತ್ತಿದ್ದಾರೆ. ಒಂದು ವೇಳೆ ಅವರ ಚಿಕಿತ್ಸೆಗೆ ಸರ್ಕಾರವೇ ಹಣ ನೀಡಿದರೆ ಅವರಿಗೆ ಒಂದು ಭರವಸೆ ಸಿಕ್ಕಂತಾಗುತ್ತದೆ ಮತ್ತು ಅವರು ಭಯವಿಲ್ಲದೆ ಇನ್ನೂ ಹೆಚ್ಚು ಮದ್ಯ ಸೇವಿಸಲು ಪ್ರೋತ್ಸಾಹ ಸಿಗುತ್ತದೆ. ಇದರಿಂದ ಸರ್ಕಾರವು ಹೆಚ್ಚು ಆದಾಯ ಗಳಿಸಬಹುದು. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಜಾರಿಯಲ್ಲಿರುವ ಗ್ಯಾರಂಟಿ ಯೋಜನೆಗಳು ನಡೆಯುತ್ತಿರುವುದೇ ಮದ್ಯಪ್ರಿಯರಿಂದ. ಹಾಗಾಗಿ ಮದ್ಯಪ್ರಿಯರ ಯೋಗದಾನವನ್ನ ಗುರುತಿಸಿ ಅಬಕಾರಿ ಆದಾಯದ 20% ಹಣವನ್ನು ಅವರ ಆರೋಗ್ಯ ಚಿಕಿತ್ಸೆಗಾಗಿ ಕಡ್ಡಾಯವಾಗಿ ಮೀಸಲಿಡಬೇಕು ಎಂದು ಅವರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಈ ವಿಚಿತ್ರ ಸಲಹೆಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತದೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಗ್ಯಾಸ್ ಗೀಸರ್ ವಿಷಾನಿಲ ಸೋರಿಕೆ, ತಾಯಿ ಮಗಳ ದಾರುಣ ಸಾವು. ನಗರದ ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಂಚಮಶೀಲ ನಗರದಲ್ಲಿ ಹೃದಯ ಹೃದ್ರಾವಕ ಘಟನೆಯೊಂದು ನಡೆದಿದೆ. ಸ್ನಾನದ ಕೋಣೆಯಲ್ಲಿದ್ದ ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆಯಾಗಿದ್ದು ತಾಯಿ ಮತ್ತು 4 ವರ್ಷದ ಪುತ್ರಿ ದಾರುಣವಾಗಿ ಮೃತಪಟ್ಟಿದ್ದಾರೆ.
ಮೃತರನ್ನು ಚಾಂದಿನಿ ಮತ್ತು ಆಕೆಯ ಮುದ್ದು ಮಗಳು ಯುವಿ ಕಿರಣ್ ಎಂದು ಗುರುತಿಸಲಾಗಿದೆ. ಈ ಕುಟುಂಬದ ಮುಖ್ಯಸ್ಥ ಕಾರ್ಪೆಂಟರ್ ಆಗಿರುವ ಕಿರಣ್ ಅವರು ತಮ್ಮ ದೈನಂದಿನ ಕೆಲಸಕ್ಕೆ ತೆರಳಿದ್ದಾಗ ಈ ದುರಂತ ಸಂಭವಿಸಿದೆ. ಸೋಮವಾರ ಮಧ್ಯಾಹ್ನ ಶಾಲೆಗೆ ಹೋಗಿದ್ದ ಮೊದಲ ಪುತ್ರಿಯನ್ನು ಕಿರಣ್ ಅವರ ಸಹೋದರ ಮನೆಗೆ ಕರೆದುಕೊಂಡು ಬಂದಿದ್ದರು. ಆಗ ಮನೆಯ ಬಾಗಿಲು ಎಷ್ಟೇ ಬಡಿದರೂ ಒಳಗೆ ಯಾರೂ ಪ್ರತಿಕ್ರಿಯಿಸಲಿಲ್ಲ. ಅನುಮಾನಗೊಂಡ ಅವರು ಬಾಗಿಲು ಒಡೆದು ಒಳ ಹೋದಾಗ ಕಂಡ ದೃಶ್ಯ ಅತ್ಯಂತ ಭೀಕರವಾಗಿತ್ತು. ತಾಯಿ ಮತ್ತು ಮಗಳು ಸ್ನಾನದ ಕೋಣೆಯಲ್ಲಿ ಅಸ್ವಸ್ಥರಾಗಿ ಬಿದ್ದಿದ್ದರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಷ್ಟರಲ್ಲಾಗಲೇ ಕಾಲ ಮಿಂಚು ಹೋಗಿತ್ತು. ಇಬ್ಬರು ವಿಷಾನಿಲದ ಪರಿಣಾಮದಿಂದ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಘೋಷಿಸಿದರು. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಸ್ನಾನ ಮಾಡುತ್ತಿದ್ದ ವೇಳೆ ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ವಿಷಾನಿಲ ಸೋರಿಕೆಯಾಗಿದೆ. ಸರಿಯಾದ ಗಾಳಿಯ ವ್ಯವಸ್ಥೆ ಇಲ್ಲದ ಕಾರಣ ಈ ಮಾರಕ ಅನಿಲವು ಸ್ನಾನದ ಕೋಣೆಯಲ್ಲಿ ತುಂಬಿಕೊಂಡು ತಾಯಿ ಮತ್ತು ಮಗಳ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆದಿದೆ. ಈ ಸಂಬಂಧ ಗೋವಿಂದರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಗ್ಯಾಸ್ ಗೀಸರ್ಗಳನ್ನು ಬಳಸುವಂತವರು ಸ್ನಾನದ ಮನೆಯಲ್ಲಿ ಎಚ್ಚರ ವಹಿಸಬೇಕಾದ ವಿಚಾರ ಅಂದರೆ ಸರಿಯಾದ ಗಾಳಿಯ ಸಂಚಾರ ಅತ್ಯಗತ್ಯ. ಇಲ್ಲವಾದರೆ ಕಾರ್ಬನ್ ಮೊನಾಕ್ಸೈಡ್ ನಂತಹ ವಾಸನೆ ರಹಿತ ವಿಷಾನಿಲವು ಸೈಲೆಂಟ್ ಆಗಿ ಜೀವವನ್ನು ತೆಗೆಯುವ ಸಾಧ್ಯತೆ ಇದೆ. ಈ ವಿಷಾನಿಲಕ್ಕೆ ಈಗಾಗಲೇ ಲೆಕ್ಕವಿಲ್ಲದಷ್ಟು ಜನ ಬಲಿಯಾಗಿದ್ದರೂ ಕೆಲವರ ಅಜ್ಞಾನ ಹಾಗೂ ಬೇಜವಾಬ್ದಾರಿತನದಿಂದಾಗಿ ಜೀವಗಳು ಹೋಗ್ತಾನೆ ಇರೋದು ಮಾತ್ರ ದುರಂತ. ಆರ್ಯನ್ ಖಾನ್ ವಿವಾದ, ಝೈದ್ ಖಾನ್ ಸಮರ್ಥನೆ. ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಅವರ ಇತ್ತೀಚಿನ ಬೆಂಗಳೂರು ಭೇಟಿಯ ವೇಳೆ ನಡೆದ ಮದ್ಯದ ಬೆರಳು ತೋರಿಸಿದ ವಿವಾದಾತ್ಮಕ ಘಟನೆಗೆ ಈಗ ಮತ್ತೊಂದು ಆಯಾಮ ಸಿಕ್ಕಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ನಟ ಝೈದ್ ಖಾನ್ ಈಗ ನೀಡಿರುವ ಸಮಜಾಯಿಸಿ ಜನರಲ್ಲಿ ಹೊಸ ಅನುಮಾನ ಹುಟ್ಟು ಹಾಕಿದೆ. ಆರ್ಯನ್ ಅವರ ವರ್ತನೆಯನ್ನು ಮುಚ್ಚಿ ಹಾಕಲು ಝೈದ್ ಖಾನ್ ಸತ್ಯವನ್ನು ತಿರುಚುತ್ತಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತಿದೆ. ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಆರ್ಯನ್ ಖಾನ್ ಜನರತ್ತ ತಿರುಗಿ ಮದ್ಯದ ಬೆರಳನ್ನು ತೋರಿಸಿ ದುರ್ವರ್ತನೆ ಪ್ರದರ್ಶಿಸಿದರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ ಝೈದ್ ಖಾನ್ ಆರ್ಯನ್ ಖಾನ್ ಪರವಾಗಿ ವಕಾಲತ್ತು ವಹಿಸಿ ಸ್ಪಷ್ಟನೆ ನೀಡಿದ್ದಾರೆ. ಝೈದ್ ಖಾನ್ ಪ್ರಕಾರ ಆರ್ಯನ್ ಖಾನ್ ಆ ಸಂಜ್ಞೆಯನ್ನ ಜನರಿಗೆ ತೋರಿಸಿಲ್ಲ. ಅಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಜನ ಸೇರಿದ್ದರಿಂದ ಆರ್ಯನ್ ಗೊಂದಲಕ್ಕೊಳಗಾಗಿದ್ದರು. ಜನರನ್ನ ಚದುರಿಸಲು ಹೋಗಿದ್ದ ಅವರ ಸ್ನೇಹಿತ ಕಮ್ ಮ್ಯಾನೇಜರ್ ಎಷ್ಟು ಹೊತ್ತಾದರೂ ಹಿಂದಿರುಗಲಿಲ್ಲ. ಆಗ ಬಾಲ್ಕನಿಯಿಂದ ಬಂದ ಆರ್ಯನ್ ತನ್ನ ಆಪ್ತ ಗೆಳೆಯ ಕಮ್ ಮ್ಯಾನೇಜರ್ಗೆ ಹಾಗೆ ಬೆರಳು ತೋರಿಸಿದ್ದಾನೆ ಎಂದು ಝೈದ್ ಖಾನ್ ಸಮಜಾಯಿಸಿ ನೀಡಿದ್ದಾರೆ. ಆದರೆ ಈ ಮೂಲಕ ಆರ್ಯನ್ ಖಾನ್ ಅವರನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ನಡೆದಿದೆ ಎಂಬ ಟೀಕೆಗಳು ಕೇಳಿ ಬಂದಿವೆ. ಒಬ್ಬ ವ್ಯಕ್ತಿ ಜನಸಮೂಹದ ನಡುವೆ ಅದರಲ್ಲೂ ಬಾಲ್ಕನಿಯಲ್ಲಿ ನಿಂತು ನಿರ್ದಿಷ್ಟವಾಗಿ ಕೆಳಗಿರುವ ತನ್ನ ಗೆಳೆಯನಿಗೆ ಅಂತಹ ಸಂಜ್ಞೆ ತೋರಿಸುವುದು ಎಷ್ಟು ಸಹಜ ಎಂಬ ಪ್ರಶ್ನೆ ಎದುರಾಗಿದೆ. ವಿವಾದದ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ಶಾರುಖ್ ಪುತ್ರನ ಇಮೇಜ್ಗೆ ಧಕ್ಕೆಯಾಗದಂತೆ ತಡೆಯಲು ಝೈದ್ ಖಾನ್ ಈ ರೀತಿ ಘಟನೆಯನ್ನ ತಿರುಚುವ ಪ್ರಯತ್ನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಯಾವುದು ಸರ್? ಸರ್ ಕೇಳಿಸಿಲ್ಲ. ಹಾ ಸರ್, ಅದು ಏನಾಗಿದೆ ಅಂದ್ರೆ ಶಾರುಖ್ ಖಾನ್ ಮಗ ಅವ್ರು ನನಗೆ ಹಳೆ ಪರಿಚಯ, ಹಳೆ ಫ್ರೆಂಡ್. ನಾನು 2017 ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಹೋಗಿದ್ದೆ ಅಲ್ಲ ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯಕ್ಕೆ, ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇವಾಗ ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ನನ್ಗೆ ಫೋನ್ ಮಾಡಿದ್ದ, ಸರ್ ಬ್ರೋ ಈ ಥರ ನಾನು ಬರ್ತಾ ಇದ್ದೀನಿ, ಐ ವಾಂಟ್ ಯು ಟು ಕಮ್ ಅಂದ್ರೆ ಬಾ ನನ್ನ ಜೊತೆ ಬಾ ಅಂತೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದ್ಮೇಲೆ ಅವನು ನನ್ಗೆ ಬಂದಿದ್ದಾನೆ ಅಂದ್ರೆ ಈಸ್ ಮೈ ಗೆಸ್ಟ್. ಸೊ ಹಾಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನ್ ಮಾಡಿದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು, ಬೌನ್ಸರ್ಸ್ ಆಗ್ಬಹುದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡೇ ಅವ್ನ ಮ್ಯಾನೇಜರ್. ಅವನು ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಅನ್ನ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನ್ ಪಾಪ ಹೋದ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಏನಂದ್ರೆ ನಾವು 1:30, 12 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ರು ಗೊತ್ತು ಹಾಗೆ 12:30 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು.
ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ, ಅವ್ನ್ ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರ್ಸೋದು ಫ್ರೆಂಡ್ಗೆ. ಈಗ ನಾನ್ ನೀವು ಫ್ರೆಂಡ್ಸ್ ಜೊತೆ ಬಾರೋ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ನಾನ್ ದೊಡ್ಡವ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರ್ಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವ್ನ ಜನಕ್ಕೆ ತೋರಿಸಿಲ್ಲ, ಅವನೊಂದು ಫ್ರೆಂಡ್ಗೆ ತೋರ್ಸ್ಕೊಂಡ್ರು. ಅದ್ ನೆಕ್ಸ್ಟ್ ಡಿರೆಕ್ಷನ್ ನೋಡಿ ಅವ್ನ ಅಲ್ಲೇ ನಗ್ತಾವನೆ. ವಿರಾಟ್ ಕೊಹ್ಲಿ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡ್ತಿದ್ದಾರೆ, ಹೊಸ ಬಿಸ್ನೆಸ್. ಭಾರತದ ಕ್ರಿಕೆಟ್ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಫಾರ್ಮ್ಗೆ ಮರಳಿರುವ ಬೆನ್ನಲ್ಲೇ ಈಗ ಕ್ರೀಡಾ ಉದ್ಯಮದ ಜಗತ್ತಿನಲ್ಲಿ ಹೊಸ ಮತ್ತು ದೊಡ್ಡ ಹೆಜ್ಜೆ ಇಡಲು ಸಿದ್ಧರಾಗಿದ್ದಾರೆ. ತಮ್ಮದೇ ಆದ 18 ಸ್ಪೋರ್ಟ್ಸ್ ಬ್ರ್ಯಾಂಡ್ ಅನ್ನು ಪ್ರಾರಂಭಿಸಿದ್ದಾರೆ. ಹೊಸ ಕ್ರೀಡಾ ಉಡುಪುಗಳ ಸ್ಟಾರ್ಟ್ಅಪ್ ಆದ ಅಜಿಲಿಟಾಸ್ ಸ್ಪೋರ್ಟ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಕೊಹ್ಲಿ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸುಮಾರು 8 ವರ್ಷಗಳ ಕಾಲ ಜಾಗತಿಕ ಬ್ರ್ಯಾಂಡ್ ಪೂಮಾದ ರಾಯಭಾರಿಯಾಗಿದ್ದ ಕೊಹ್ಲಿ ಇತ್ತೀಚೆಗೆ ಆ ಒಪ್ಪಂದದಿಂದ ಹೊರಬಂದಿದ್ದಾರೆ. ವರದಿಗಳ ಪ್ರಕಾರ ಪೂಮಾದಿಂದ ಬಂದಿದ್ದ 300 ಕೋಟಿ ರೂಪಾಯಿಗಳ ದೊಡ್ಡ ಆಫರ್ ಅನ್ನು ಕೂಡ ಕೊಹ್ಲಿ ಕೈಬಿಟ್ಟಿದ್ದಾರೆ. ಅಗಿಲಿಟಾಸ್ ಜೊತೆಗಿನ ಹೊಸ ಪಾಲುದಾರಿಕೆಯಲ್ಲಿ ಕೊಹ್ಲಿ ಅವರು ತಮ್ಮ 18 ಬ್ರ್ಯಾಂಡ್ ಅನ್ನ ಕಂಪನಿಗೆ ಮಾರಾಟ ಮಾಡಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಸ್ವತಃ 40 ಕೋಟಿ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣ ಹೆಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿರಾಟ್, ಇಂದು ನನ್ನ ಹೃದಯಕ್ಕೆ ಹತ್ತಿರವಾದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಉತ್ತಮ ಉದ್ದೇಶ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ 18 ಮತ್ತು ಅಜಿಲಿಟಾಸ್ನ ಹೊಸ ಪ್ರಯಾಣ ಶುರುವಾಗಿದೆ ಎಂದು ತಿಳಿಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ನ್ಯೂಸ್ ಬುಲೆಟಿನ್. ಫಾಸ್ಟ್ ಫೋಕಸ್, ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.